ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನನ್ನ ಮಗಳ ನೀವೇನ ನೋಡಿದಿರಾ? ಅಂಥ ಮಗಳನ್ನ ಪಡೆಯಕ್ಕೆ ಪುಣ್ಯ ಮಾಡಿದ್ದೆ ಕಣಪ್ಪ ನೀನು. ಆಕೆ ದೈವಾಂಶ ಸಂಭೂತಳು. ಅವಳು ಹಿಡಿದ ಕೆಲಸನ ಸಾಧಿಸ್ತಾಳೆ. ಸಂಬತ್ರಯಂಬಕ ಶಂಬರಾರಿರಿಪು ಗಂಭೀರ ಕರುಣೆ ಶಂಭೋ ಸ್ವಯಂಭು ಸಂಭವ ಶಂಭೋ ಸ್ವಯಂಭು ಸಂಭವ ನಂಬಿದ ಕಾಯೋ ಜಂಭಾರಿನುತ ಭವ ಜಂಭಾರಿನುತ ಭವ ಅಂಬರಪುರಹರ ಸಾಂಬತ್ರಯಂಬಕ ಶಂಬರಾರಿರಿಪು ಗಂಭೀರ ಕರುಣೆ ಶಂಭೋ ಸ್ವಯಂಭು ಸಂಭವ ನಂಬಿದ ಕಾಯೋ ಜಂಭಾರಿನುತ ಭವ. ತ್ರಿಶೂಲ ಅಪ್ಪ ಶಿವಪ್ಪ, ನಾನು ಈ ತ್ರಿಶೂಲನ ನಮ್ಮೂರಿಗೆ ತಗೊಂಡು ಹೋಗ್ತಾ ಇದ್ದೀನಿ. देव सवितर्दुरितानि परसुवा विश्वानि देव सवितर्दुरितानि परसुवा यदा भद्रं तन्ना आसुवा यदा भद्रं तन्ना आसुवा. वैवस्वताय धर्मराजाय भक्तानुग्रह कृतये नमः. ಅಪ್ಪ ಶಿವಪ್ಪ, ನನಗೆ ನಿನ್ನ ತ್ರಿಶೂಲ ತೆಗಿಯೋಕ್ಕೆ ನನ್ನ ಶಕ್ತಿ ಸಾಲದು. ದಯವಿಟ್ಟು ನಿನ್ನ ತ್ರಿಶೂಲನ ನೀನೇ ತೆಗೆದು ನನ್ನ ಕೈ ಕೊಡ್ತೀಯಾ? ನಮಃ ಶಿವಾಯ
ನಮಃ ಶಿವಾಯ. ಮಗು, ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ಏನು ಬೇಕಾಗಿತ್ತು? ನನ್ನ ಹೆಸರು ಹಿರಣ್ಮಯಿ. ತಿಪ್ಪರ ಸುಂದರಿ ಅಮ್ಮನವ್ರ ದೇವಸ್ಥಾನದಲ್ಲಿ ಚಪ್ಪಲಿ ಕಾಯೋ ಬಂಗಾರಿ ಮಗಳು ನಾನು. ಜನವಾಸಕ್ಕೆ ಯೋಗ್ಯವಲ್ಲದ ಸ್ಥಳವಿದು. ಇಲ್ಲಿ ನೀನೇನ್ ಮಾಡ್ತಿದ್ದೀಯಾ? ನಿನ್ನೊಂದಿಗೆ ಹಿರಿಯರ್ಯಾರು ಬಂದಿಲ್ಲವೇ? ಇಲ್ಲ, ನಾನು ಒಬ್ಳೇ ಬಂದೆ. ನಮ್ಮ ಊರಿನ ತಿಪ್ಪರ ಸುಂದರಿ ಅಮ್ಮನವ್ರನ್ನ ಯಾರೋ ದುಷ್ಟ ಬಂಧಿಸ್ಬಿಟ್ಟಿದ್ದಾನೆ. ಹೇಗಾರೋ ಮಾಡಿ ಅವ್ರನ್ನ ಬಂಧನದಿಂದ ಮುಕ್ತಿ ಕೊಡಿಸ್ಬೇಕು. ಅದಕ್ಕೆ ಈ ತ್ರಿಶೂಲ ಬೇಕು. ಇದನ್ನು ತಗೊಂಡು ಹೋಗಕ್ಕೆ ನಾನು ಅಲ್ಲಿಂದ ಇಲ್ಲಿ ಕಾಡಿ ಬಂದೆ. ನಾನು ಆಗ್ಲೇ ಈ ತ್ರಿಶೂಲ ತಗೊಳ್ಳಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ. ಆದ್ರೆ ನನ್ನ ಕೈಯಲ್ಲಿ ಬರಲೇ ಇಲ್ಲ. ಈಗ ಇದು ನಿಮ್ಮ ಕೈಯಲ್ಲಿದೆ. ನಿನಗೇನು ಬೇಕು? ತ್ರಿಶೂಲ ತಾನೆ? ತಗೋ. ಏನು ಮಹಾತಾಯಿ, ತ್ರಿಪುರ ಸುಂದರಿಯಮ್ಮನವರೇ, ಎಲ್ಲಿ ಹೋಯ್ತು ನಿಮ್ಮ ಮಹಿಮೆ? ಎಲ್ಲಿ ಹೋಯ್ತು ನಿಮ್ಮ ಪವಾಡ? ಎಲ್ಲವೂ ನನ್ನ ಬಂಧನದಲ್ಲಿದೆ. ಬರೋ ದೇವ ಮಕರ ಸಂಕ್ರಾಂತಿ ಎಂದು ನಾನು ಕೇಳಿದ್ದನ್ನೆಲ್ಲ ನೀವು ನನಗೆ ಕೊಡಲೇಬೇಕು. ಅದನ್ನ ದೇವಾನು ದೇವತೆಗಳೇ ಆಗಲಿ, ತ್ರಿಮೂರ್ತಿಗಳೇ ಆಗಲಿ, ಅಷ್ಟ ದಿಕ್ಪಾಲಕರೇ ಆಗಲಿ, ಯಾರಿಂದನೂ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಮೇಘಗಿರಿಯನ್ನ ಬೆಟ್ಟದಲ್ಲಿ ನೀಲಕಂಠನ ಕೈನಲ್ಲಿ ತ್ರಿಶೂಲ ಪ್ರತಿಷ್ಠಾಪನೆ ಆಗಿದೆ. ಆ ತ್ರಿಶೂಲವನ್ನು ತಂದರೆ ಎಂತಹ ಬಂಧನವಾಗಿದ್ರೂ ಪರಿಹಾರ ಸಿಗುತ್ತೆ.
ಶಂಭೋ ಮಹಾದೇವ ಶಂಕರ ಗಿರಿಜಾರಮಣ ಶಂಭೋ ಮಹಾದೇವ ಶಂಕರ ಗಿರಿಜಾರಮಣ ಶಂಭೋ ಮಹಾದೇವ. ನಿಮಗೆ ತುಂಬಾ ಧನ್ಯವಾದ. ಹೌದು, ಇಲ್ಲಿ ಯಾರು ಬರಕ್ಕಾಗಲ್ಲ. ನೀವೊಬ್ರೇ ಹೇಗ್ ಬಂದ್ರಿ? ನೀವೊಬ್ರೇ ಏನ್ ಮಾಡ್ತಿದ್ದೀರಾ? ನಾನು ಎಲ್ಲ ಕಡೆಯೂ ಇರ್ತೇನೆ ಮಗು. ನೀವೆಲ್ಲ ಕಡೆ ಎಲ್ಲಿದ್ದೀರಾ? ಬರೀ ನನ್ನ ಕಣ್ಮುಂದೆನೇ ಇದ್ದೀರಾ ಅಷ್ಟೇ. ನೋಡಿ, ಅಲ್ಲಿದ್ದೀರಾ? ಇಲ್ಲಿದ್ದೀರಾ? ಇಲ್ಲ ತಾನೆ? ಸುಮ್ಮನೆ ಹೇಳ್ತೀರಾ ಅಷ್ಟೇ ಎಲ್ಲ ಕಡೆ ಇದೀನಿ ಅಂತ. ನನಗೆ ಬೇಕಾಗಿರೋ ತ್ರಿಶೂಲ ನಂಗೆ ಈಗ ಸಿಕ್ತು. ನಾನು ನಮ್ಮ ಮನೆಗೆ ಹೋಗ್ತೀನಿ. ನಿನ್ನ ಉತ್ಸಾಹ ಮೆಚ್ಚುವಂಥದ್ದು. ಆದರೆ ನೀನೊಬ್ಬಳೇ ಈ ತ್ರಿಶೂಲವನ್ನು ಅಲ್ಲಿಯವರೆಗೂ ತೆಗೆದುಕೊಂಡು ಹೋಗಲಾರೆ. ಹೌದೌದು, ತುಂಬಾ ಭಾರ ಅನ್ನಿಸ್ತಿದೆ. ಆದ್ರೆ ಏನ್ ಮಾಡ್ಲಿ, ಬೇರೆ ದಾರಿ ಇಲ್ಲ. ಹೇಗಾದ್ರೂ ಮಾಡಿ ನಾನು ಈ ತ್ರಿಶೂಲನ ಅಲ್ಲಿ ತಗೊಂಡು ಹೋಗ್ಲೇಬೇಕು. ದಾರಿ ಏಕಿಲ್ಲ ಮಗು, ನಾನಿದ್ದೀನಲ್ಲ. ನಿನಗೋಸ್ಕರ ಈ ತ್ರಿಶೂಲನ ನಾನು ನಿಮ್ಮೂರಿಗೆ ತಂದು ಕೊಡ್ತೇನೆ. ಅಯ್ಯ, ನೀವೆಷ್ಟು ಒಳ್ಳೆಯವರು. ನನಗೆ ತ್ರಿಶೂಲ ಬೇಕು ಅಂದ ತಕ್ಷಣನೇ ತ್ರಿಶೂಲ ತಂದ್ಕೊಟ್ರಿ. ಈಗ ನನಗೆ ಭಾರ ಆಗ್ತಿದೆ ಅಂದ್ರೆ ನಮ್ಮ ಊರ್ವರೆಗೂ ತಂದ್ಕೊಡ್ತೀನಿ ಅಂತಿದ್ದೀರಲ್ಲ, ನನಗೆ ತುಂಬಾ ಖುಷಿ ಆಯ್ತು. ನೀವು ನನ್ನ ಊರಿಗೆ ಬಂದ್ಮೇಲೆ ನನ್ನ ಗೆಳತಿ ತಿಪ್ಪರ್ ಸುಂದ್ರಿ ಅನ್ನೋರ್ನ ನಿಮಗೆ ಪರಿಚಯ ಮಾಡಿಸ್ಕೊಳ್ತೀನಿ. ಬನ್ನಿ ಹೋಗೋಣ. ಆಗ್ಲಿ, ನಡಿ. ತಾಯಿ, ನಾನು ಹುಟ್ಟಿದಾಗಲಿಂದ ನಿಮ್ಮನ್ನ ಆರಾಧಿಸ್ತಾ ಬಂದಿದ್ದೀನಿ. ನನ್ನ ವಂಶಜರೆಲ್ಲರೂ ನಿಮ್ಮನ್ನ ಆರಾಧಿಸ್ತಾ ಬಂದಿದ್ದಾರೆ. ನಾನು ಕೇಳಿದ್ದೇನು, ತಾಯಿ ನನಗೆ ಶ್ರೀಚಕ್ರವನ್ನು ಮಾತ್ರ ಕರುಣಿಸಿ ಅಂತ ಕೇಳಿದೆ. ವಿಧ ವಿಧವಾದ ಪೂಜೆ, ಯಜ್ಞ, ಯಾಗಾದಿಗಳನ್ನು ಮಾಡಿ ಕೇಳಿದೆ, ದೈನ್ಯತೆಯಿಂದ ಕೇಳಿದೆ. ಆದ್ರೆ ನೀವದನ್ನು ಕರುಣಿಸ್ಲೇ ಇಲ್ಲ. ಅದಕ್ಕೆ ನಿಮ್ಮನ್ನ ನನ್ನ ಬಂಧನದಲ್ಲಿಟ್ಟು ಕೇಳುವಂತ ಪರಿಸ್ಥಿತಿ ಬಂತು. ಈಗ ನನ್ನನ್ನು ಯಾರು ತಡೆಯೋದಕ್ಕೆ ಸಾಧ್ಯ ಇಲ್ಲ ತಾಯಿ.
ನಿನ್ನ ಮಗನ್ನ, ಈ ನಡೆದಾಡೋ ದೇವರನ್ನ ಕ್ಷಮಿಸ್ಬಿಡು ತಾಯಿ. ಈ ದೇವ ಸಂಕ್ರಾಂತಿಯಂದು ಶ್ರೀಚಕ್ರ ನನಗೆ ದಕ್ಕುತ್ತೆ. ನಂತರ ಈ ಧರೆಗೆ ನಾನೇ ದೊರೆ. ಈ ಸಮಸ್ತ ಭೂಮಂಡಲ ನನ್ನ ಮುಷ್ಟಿಯಲ್ಲಿರುತ್ತೆ ತಾಯಿ. ಸ್ಥಿರಚರಾದಿಗಳೆಲ್ಲ ನನ್ನ ಹತೋಟಿಯಲ್ಲಿರುತ್ತೆ. ಇಷ್ಟು ವರ್ಷಗಳ ನನ್ನ ತಪಸ್ಸು, ಗುರಿ ಎಲ್ಲವೂ ಆ ದೇವ ಸಂಕ್ರಾಂತಿಯಂದು ಈಡೇರುತ್ತೆ. ನಾನೇ ಈ ಧರೆಗೆ ದೊರೆ. ಮಗು, ಏಕೆ ನನ್ನನ್ನು ಹಾಗೆ ನೋಡ್ತಿದ್ದೀಯಾ? ನನಗೆ ಆ ಶಿವನ್ ನೋಡೋ ಭಾಗ್ಯ ಸಿಗ್ಲಿಲ್ಲ, ಆದ್ರೆ ನಿಮ್ಮನ್ನ ನೋಡ್ತಿದ್ರೆ ಆ ಪರಶಿವನೇ ನೋಡ್ತಿದ್ದೀನಿ ಅನ್ಸತ್ತೆ. ಈಗ ನಾವು ಪೂಜಿಸುವ ದೇವರೆಲ್ಲ ಶಿಲೆಯೋ, ಲೋಹವೋ, ಮರವೋ ಅಥವಾ ನಿರ್ವಿಕಾರವೋ ಆಗಿರುತ್ತದೆ. ಆದರೆ ನಾವು ಅದರ ಎದುರು ನಿಂತು ಭಕ್ತಿಯಿಂದ ಕೈ ಮುಗಿಯುತ್ತೇವೆ ಹೊರತು ಅದರ ಮೂಲ ವಸ್ತುವಿನ ಬಗ್ಗೆ ಯೋಚಿಸುವುದಿಲ್ಲ ಅಲ್ಲವೇ? ನಾವು ತನ್ಮಯರಾಗಿ ಯಾವ ರೂಪವನ್ನು ಸ್ಮರಿಸುತ್ತೇವೋ ಅದೇ ಸಾಕ್ಷಾತ್ಕಾರವಾಗಿರುತ್ತದೆ. ಅಯ್ಯೋ, ನನಗೆ ಚಿಕ್ಕ ಮೆದಲಿಗೆ ಏನೂ ಅರ್ಥ ಆಗ್ತಾನೆ ಇಲ್ಲ, ಆದರೆ ನಂಗೆ ಒಂದಂತೂ ಅರ್ಥ ಆಯ್ತು. ನಾವು ಏನನ್ನು ನೋಡಿ ಅದೇ ಅನ್ಕೊಂಡಿರ್ತೀವೋ ಅದು ಅದೇ ಆಗತ್ತೆ ಅಲ್ವಾ? ಈಗ ನೀನು ನನ್ನನ್ನು ಗೊಂದಲಕ್ಕೀಡು ಮಾಡ್ತಿದ್ದೀಯೆ. ನೀವು ಶಿವನ್ ತರ ಕಾಣಿಸ್ತಿದ್ದೀರಾ, ಅದಕ್ಕೆ ನಾನು ನಿಮ್ಮನ್ನ ಶಿವ ಅಂತಾನೆ ಅನ್ಕೊಂತೀನಿ. ನಿಮ್ಮನ್ನ ನೋಡ್ತಿದ್ರೆ ಮನ್ಸಿಗೆ ಏನೋ ಒಂಥರ ಸಮಾಧಾನ. ನಾನು ಅಷ್ಟು ದೂರದಿಂದ ಬಂದು ಈ ತ್ರಿಶೂಲ ತಗೊಳ್ಳಕ್ಕೆ ಪಟ್ಟ ಕಷ್ಟ ಇಲ್ಲ, ನಿನ್ನ ನೋಡಿದ ತಕ್ಷಣನೇ ಎಲ್ಲ ನಿವಾರಣೆ ಆಗೋಯ್ತು. ನಿನಗೆ ಸಮಾಧಾನವಾಯ್ತಲ್ಲ, ಅದೇ ನನಗೆ ಸಂತೋಷ. ಮನಸ್ಸು ಹಗುರವಾದರೆ ದಾರಿಯ ಆಯಾಸ ಗೊತ್ತಾಗುವುದಿಲ್ಲ. ನಮಃ ಶಿವಾಯ, ಹರ ಹರ ಭೋಲೆ ನಮಃ ಶಿವಾಯ. ಮಗು, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಭೋಲೆ